ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮೇ 20ರಿಂದ ಸಾರಿಗೆ ನೌಕರರು ಕರೆ ನೀಡಿರುವ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಯುವ ಅಥವಾ ಹಿಂಪಡೆಯುವ ವಿಚಾರ ಮಂಗಳವಾರ ನಿರ್ಧಾರವಾಗುವ ಸಾಧ್ಯತೆ ಇದೆ. ಸೋಮವಾರ ಸಾರಿಗೆ ನೌಕರರ ಮನವೊಲಿಸುವ ನಿಟ್ಟಿನಲ್ಲಿ ನಡೆದ ಸರ್ಕಾರ ನಡೆಸಿದ ಸಂಧಾನ ಸಭೆ ವಿಫಲವಾಗಿದೆ. ಇನ್ನೊಂದೆಡೆ ಮುಷ್ಕರ ನಿಲ್ಲಿಸಲು ಆದೇಶಿಸುವಂತೆ ಕೋರಿ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ಮಂಗಳವಾರ ಅರ್ಜಿ ವಿಚಾರಣೆ ನಿಗದಿಯಾಗಿರುವುದರಿಂದ ಎಲ್ಲರ ಚಿತ್ತ ಹೈಕೋರ್ಟ್ನತ್ತ ನೆಟ್ಟಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ಸಾಧನೆ ಹಾದಿಯಲ್ಲಿ ಒಂದೊಂದೇ ಮೈಲಿಗಲ್ಲು ಸ್ಥಾಪಿಸಿ ಮುನ್ನಡೆದಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿ 3 ವರ್ಷ ಪೂರೈಸಿ 4ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಇದೇ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಮಂಗಳವಾರ ಸಂಭ್ರಮಾಚರಣೆಯನ್ನ ಸಮರ್ಪಣಾ ಸಮಾವೇಶದ ರೂಪದಲ್ಲಿ ಹಮ್ಮಿಕೊಂಡಿರುವುದು ಗಮನ ಸೆಳೆದಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಸೈಬರ್ ದಾಳಿಯ ಆತಂಕದ ನಡುವೆಯೇ ಭಾರತದ ಮೇಲೆ ರಾಸಾಯನಿಕ, ಜೈವಿಕ ಮತ್ತು ಪರಮಾಣು ದಾಳಿ ಕೂಡ ನಡೆಯುವ ಸಾಧ್ಯತೆ ಇದೆ ಎಂಬ ಆಘಾತಕಾರಿ ವರದಿ ಸೋಮವಾರ ದೆಹಲಿಯಲ್ಲಿ ನಡೆದ PHDCCA ಸಮಾವೇಶದಲ್ಲಿ ಬಿಡುಗಡೆಯಾಗಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಪ್ರಸಿದ್ಧ ಪ್ರವಾಸಿ ತಾಣ ದುಬಾರೆ ಸಾಕಾನೆ ಶಿಬಿರದಲ್ಲಿ ಸೋಮವಾರ 2 ಆನೆಗಳ ಕಾದಾಟದ ವೇಳೆ ಉರುಳಿ ಬಿದ್ದ ಆನೆಯ ಅಡಿ ಸಿಲುಕಿ ತಮಿಳುನಾಡಿನ ಪ್ರವಾಸಿ ಮಹಿಳೆ ಸಾವನ್ನಪ್ಪಿದ್ದಾರೆ. ಈ ಸುದ್ದಿಗೆ ಮುಖಪುಟ ನೋಡಿ. ಅರಬ್ಬಿ ಸಮುದ್ರದಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತ ಪರಿಣಾಮ ರಾಜ್ಯದಲ್ಲಿ ಬೇಸಿಗೆ ಮಳೆ ಅಬ್ಬರಿಸಿದ್ದು ಅಪಾರ ಪ್ರಮಾಣದ ಹಾನಿ ಉಂಟು ಮಾಡಿದೆ. ಉತ್ತರ ಕರ್ನಾಟಕದ ಹಾಗೂ ಮಲೆನಾಡು ಭಾಗದಲ್ಲಿ ವರುಣನ ಆರ್ಭಟ ತೀವ್ರವಾಗಿದ್ದು ಇನ್ನೂ 4 ದಿನ ಬಿರುಗಾಳಿ ಸಹಿತ ಜೋರಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಪ್ರಧಾನಿ ನರೇಂದ್ರ ಮೋದಿಗೆ ನಾರ್ವೆಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಗ್ರ್ಯಾಂಡ್ ಕ್ರಾಸ್ ಆಫ್ ದ ರಾಯಲ್ ನಾರ್ವೇಜಿನಿಯನ್ ಆರ್ಡರ್ ಆಫ್ ಮೆರಿಟ್ ಪ್ರದಾನ ಮಾಡಲಾಗಿದೆ. ಇದು ಮೋದಿ ಪಡೆದಿರುವ 32ನೇ ರಾಷ್ಟ್ರೀಯ ಗೌರವವಾಗಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ದೆಹಲಿ ಗಲಭೆ ಚಿಂತನೆ ಪ್ರಕರಣ ಸಂಬಂಧ ಬಂಧನಕ್ಕೊಳಗಾಗಿರುವ ಜವಾಹರಲಾಲ್ ನೆಹರು ವಿವಿ ಮಾಜಿ ವಿದ್ಯಾರ್ಥಿಗಳಾದ ಉಮರ್ ಖಾಲಿದ್ ಮತ್ತು ಶಾರ್ಹಿಲ್ ಇಸ್ಲಾಂ ಜಾಮೀನು ಅರ್ಜಿಯನ್ನ ಈ ಹಿಂದೆ ತಿರಸ್ಕರಿಸಿದ್ದ ತನ್ನದೇ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಜಾಗತಿಕ ರಾಜತಾಂತ್ರಿಕತೆಯಲ್ಲಿ ಈಗ ಯುದ್ಧ ವಿಮಾನಗಳಿಗಿಂತಲೂ ಸೈಬರ್ ಅಸ್ತ್ರಗಳ ಅಬ್ಬರವೇ ಹೆಚ್ಚು. ಇತ್ತೀಚೆಗೆ ಚೀನಾ ಪ್ರವಾಸ ಕೈಗೊಂಡಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಜತೆಗಿದ್ದ ಹಿರಿಯ ಅಧಿಕಾರಿಗಳು ತಮ್ಮ ಅಧಿಕೃತ ಸ್ಮಾರ್ಟ್ಫೋನ್ಗಳನ್ನು ಸ್ವದೇಶದಲ್ಲೇ ಬಿಟ್ಟು ಹೋಗಿದ್ರು. ತೆಗೆದುಕೊಂಡು ಹೋಗಿದ್ದ ಲ್ಯಾಪ್ಟಾಪ್ ಮತ್ತಿತರ ಗ್ಯಾಜೆಟ್ಗಳನ್ನು ಚೀನಾದಲ್ಲಿ ಚಾರ್ಜಿಂಗ್ಗೆ ಹಾಕಲು ಹೆದರುತ್ತಾ ಇದ್ರು. ಈ ವಿವರಕ್ಕೆ ಚಿಂತನ ಪುಟ ನೋಡಿ. ದೇಶೀಯ ಷೇರು ಮಾರುಕಟ್ಟೆಯ ಸಂವೇದಿ ಸೂಚ್ಯಂಕಗಳು ಸೋಮವಾರ ತೀವ್ರ ಏರಿಳಿತದ ನಡುವೆಯೂ ಅಲ್ಪ ಲಾಭದೊಂದಿಗೆ ವಹಿವಾಟು ಕೊನೆಗೊಳಿಸಿದೆ. ಆರಂಭಿಕ ವಹಿವಾಟಿನಲ್ಲಿ 1134 ಅಂಕ ಕುಸಿದಿದ್ದ ಸೆನ್ಸೆಕ್ಸ್ ಐಟಿ ಮತ್ತು ಫಾರ್ಮಾ ವಲಯದಲ್ಲಿ ಪ್ರಮುಖ ಷೇರುಗಳಲ್ಲಿ ಕಂಡುಬಂದ ಖರೀದಿಯ ಬೆಂಬಲದಿಂದ ಚೇತರಿಸಿಕೊಂಡು 77.05 ಅಂಕಗಳ ಅಲ್ಪ ಏರಿಕೆಯೊಂದಿಗೆ 75,315.04ರಲ್ಲಿ ಸ್ಥಿರವಾಯಿತು. ಈ ಸುದ್ದಿಗೆ ಮನಿ ಮಾತು ನೋಡಿ. ಸೆಲೆಬ್ರಿಟಿಗಳ ಕುರಿತ ಗಾಸಿಪ್ಗಳು ಬೇಗ ಹರಡಿಬಿರುತ್ತವೆ. ಅವರು ಆ ಸುದ್ದಿ ಸುಳ್ಳು ಎಂದರೂ ಜನರು ಒಪ್ಪಲು ಸಿದ್ಧರಿರುವುದಿಲ್ಲ. ಇದೀಗ ಈ ಮಾತು ಬಹುಭಾಷಾ ತಾರೆ ಶ್ರೀಲೀಲಾಗೆ ಅನ್ವಯಿಸುತ್ತೆ. ಅದಕ್ಕೆ ಕಾರಣ ಕ್ರಿಕೆಟರ್ ತಿಲಕ್ ವರ್ಮಾ ಜೊತೆ ಶ್ರೀಲೀಲಾ ಡೇಟಿಂಗ್ನಲ್ಲಿರುವ ಸುದ್ದಿ. ಕಳೆದ ಡಿಸೆಂಬರ್ನಲ್ಲಿ ಇಬ್ಬರು ಮುಂಬೈನ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕುಟುಂಬ ಸಮೇತ ಒಟ್ಟಿಗೆ ಕಾಣಿಸಿಕೊಂಡಿದ್ರು. ಹಾಗೆಯೇ ಮುಂಬೈ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆಯುತ್ತಿದ್ದ T20 ವಿಶ್ವಕಪ್ ಪಂದ್ಯಕ್ಕೆ ಶ್ರೀಲೀಲಾ ತಿಲಕ್ ಹೆಸರಿನ ಟಿ ಶರ್ಟ್ ಧರಿಸಿ ಹೋಗಿದ್ರು. ಇದರಿಂದಾಗಿ ಇಬ್ಬರು ಡೇಟಿಂಗ್ನಲ್ಲಿದ್ದಾರೆ ಎಂಬ ಸುದ್ದಿ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಇದೀಗ ಶ್ರೀಲೀಲಾ ತಾಯಿ ಡಾಕ್ಟರ್ ಸ್ವರ್ಣಲತಾ ಈ ಕುರಿತು ಸ್ಪಷ್ಟನೆ ನೀಡಿದ್ದಾರೆ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.